ನಮ್ಮ ಜೊತೆಗೆ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ತೆ. ನಮಸ್ಕಾರ. ಶಿವಮೊಗ್ಗದ ಈ ಪ್ರಕರಣವನ್ನ ತಾವು ಯಾವ ಆಯಾಮದಲ್ಲಿ, ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಮೊಟ್ಟ ಮೊದಲನೇದಾಗಿ ಇದೊಂದು ತುಂಬಾ ದುರದೃಷ್ಟಕರವಾದಂತ ಘಟನೆ. ಇನ್ನು 15 ವರ್ಷ SLC ಎಕ್ಸಾಮ್ ಬರೀಬೇಕಾಗಿತ್ತು. ಅದಕ್ಕೆ ಸ್ಪೆಷಲ್ ಕ್ಲಾಸ್ ಅನ್ನು ಸಹ ಅಟೆಂಡ್ ಆಗಿ ಮನೆಗೆ ಬರ್ತಾ ಇದ್ದಂತ ಸಂಕೇತ್ ಸಾವನ್ನ ಕಂಡಿದ್ದಾನೆ. ಇಂಥ ಸಾವು ಯಾರ ಮನೇಲೂ ಆಗ್ಬಾರ್ದು ಅಂತ ಒಂದು ಮನಸ್ಸನ್ನ ಕದಡುವಂತ ಒಂದು ಘಟನೆ ಇದು. ಅಂತ ಒಂದು ಕೃತ್ಯ, ಅಂತ ಒಂದು ಘಟನೆ, ದುರ್ಘಟನೆ ನಡೆದಿದೆ. ಸುಳೇಬೆಲಲ್ಲಿ ಆ ಘಟನೆ ಆಗಿದೆ. ಹಾಗಾಗಿ ಅದಕ್ಕೆ ಎಲ್ಲರೂ ಸಹ ಯಾವುದೇ ಜಾತಿ ಭೇದ ಇಲ್ಲದೇನೆ, ಧರ್ಮ ಭೇದ ಇಲ್ಲದೇನೆ ಎಲ್ಲರೂ ಸಹ ಶೋಕವನ್ನು ವ್ಯಕ್ತಪಡಿಸ್ತಕ್ಕಂತ ಒಂದು ಘಟನೆ ಅದು. ಇಂತಹ ಒಂದು ಕೃತ್ಯ ಆಗಬಾರ್ದಿತ್ತು. ಆದ್ರೆ ಇಲ್ಲಿ ಆ ಸಂಕೇತ್ ಏನು ಅವನ ಸಾವಾಗಿದೆ, ಆ ಘಟನೆಯಲ್ಲೇ ಆತ ನೇರವಾದ ಪಾತ್ರಧಾರಿ ಅಲ್ವೇ ಅಲ್ಲ. ಅಲ್ಲಿ ಏನಾಗಿತ್ತು, ಒಂದು ಕ್ರಿಕೆಟ್ ಆಡಿದ್ರಂತ ಒಂದು ಎರಡು ದಿನದ ಹಿಂದೆ. ಆ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಜಗಳ ಆಡ್ತಿದ್ದಂತ ಹುಡುಗರು ಏನಿದ್ರು, ಅದ್ರಲ್ಲಿ ಎಲ್ಲ ಇವರು ಇದ್ರು, ಅವರು ಇದ್ರು. ಅಲ್ಲಿ ಜಗಳ ಆಡ್ಬೇಕಾದ್ರೆ ಈತ ಆ ಜಗಳವನ್ನ ಬಿಡಿಸ್ಲಿಕ್ಕಾಗಿ ಹೋದಂತವನು. ಇವನು ಕ್ರಿಕೆಟ್ ಅಲ್ಲೂ ಸಂಬಂಧ ಇಲ್ಲ ಇವನಿಗೆ, ಮತ್ತೆ ಇವನಿಗೆ ಆ ಜಗಳಕ್ಕೂ ಸಂಬಂಧ ಇಲ್ಲ. ಆದ್ರೆ ಯಾರು ಅಲ್ಲಿ ಇದ್ರು, ಜಗಳ ಆಡ್ತಾ ಇದ್ರು, ಅವರು ಅವನ ಶಾಲೆಯ ಗೆಳೆಯರೇ ಆಗಿದ್ರು. ಮತ್ತೆ ಬಹಳಷ್ಟು ಜನ ಅದರಲ್ಲಿ ಡ್ರಾಪ್ ಔಟ್ಸ್ ಇದ್ರು, ಬಹಳಷ್ಟು ಜನ. ಹಾಗಾಗಿ ಆ ಕಾರಣಕ್ಕಾಗಿ ಗೊತ್ತಿರೋರೇ ಆಗಿರೋದ್ರಿಂದ, ಒಂದೇ ಊರವರಾಗಿರೋದ್ರಿಂದ ಜಗಳವನ್ನ ಬಿಡಿಸ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಆದಾಗ ಆತನಿಗೆ ಮರಣಾಂತಿಕವಾಗಿ ಪೆಟ್ಟಾಗಿದೆ. ಆಮೇಲೆ ಹಲ್ಲೆಯಲ್ಲಿ ಯಾವುದೇ ಆಯುಧಗಳನ್ನ ಬಳಸಿಲ್ಲ ಅಲ್ಲಿ. ಅಂತ ಮಾರಣಾಂತಿಕ ಪೆಟ್ಟನ್ನ ತಿಂದಂತ ಸಂಕೇತ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ಆಸ್ಪತ್ರೆಯಲ್ಲಿ ಸಾವು ಕಂಡಿದ್ದಾನೆ. ಹಾಗಾಗಿ ತನಗೆ ಸಂಬಂಧ ಪಡದೇ ಇರತಕ್ಕಂತ ವಿಷಯವನ್ನ ಯಾರೋ ಜಗಳ ಮಾಡ್ತಿದ್ರೆ ಬಿಡಿಸೋಕ್ ಹೋಗೋಣ ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆತ ಅಲ್ಲಿ ಪೆಟ್ಟನ್ನ ತಿಂದು ಸಾವನ್ನ ಕಂಡಿದ್ದಾನೆ. ಹಾಗಾಗಿ ಇದೊಂದು ಬಹಳ ದುರದೃಷ್ಟಕರ ಇದು. ಆತನೇ ಸಾವು ಆಗ್ಬಾರ್ದಿತ್ತು. ಆತ ಅಲ್ಲಿ ಹೋಗದೆ ಇದ್ರೆ ಬದುಕ್ತಾ ಇದ್ದಾನೆ. ಆದ್ರೆ ಎಲ್ಲರೂ ಅವನ ಗೆಳೆಯರು, ಎಲ್ಲರೂ ಗೊತ್ತಿರೋರೆ ಜಗಳ ಬಿಡಿಸೋಣ ಅಂತ ಹೋಗಿದ್ದಾನೆ. ಇಂತಹ ಒಂದು ಘಟನೆ ಸಂಭವಿಸಿದೆ. ಮತ್ತೆ ಇನ್ನೊಂದು, ಮುಖ್ಯಮಂತ್ರಿಗಳು ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ತಾರೋ ಕೆಲವೊಂದು ಪಾಯಿಂಟ್ ಹೇಳಿದ್ರು. ಮತ್ತೆ ಶಿವಮೊಗ್ಗ SP ಅವರು ಸಹ ರೆಸ್ಪಾನ್ಸ್ ಮಾಡ್ತಾ ಹೇಳಿದ್ರು, ಇಲ್ಲಿ ಮಾದಕ ವಸ್ತುಗಳ ಬಳಕೆ ಆಗಿದೆಯಾ, ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ. ಮುಖ್ಯಮಂತ್ರಿಗಳು ಇದನ್ನ ನೇರವಾಗಿ ಹೇಳಿಲ್ಲ ಅವರು. ಆದ್ರೆ ಈ ತರ ಮಾದಕ ವಸ್ತುಗಳ ಬಳಕೆಯಿಂದ ಬಹಳ ಅವಘಡಗಳು ಸಂಭವಿಸ್ತಾ ಇದೆ, ಇದ್ರ ಬಗ್ಗೆ ನಾವು ಗಂಭೀರವಾದ ಕ್ರಮನ ಕೈಗೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಮತ್ತೆ SP ಅವರು ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ, ಅದ್ ಏನಾಗಿದೆ ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ತೀವಿ, ಅದನ್ನ ತಿಳ್ಕೊಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಶಿವಮೊಗ್ಗದಂತ ಊರುಗಳಲ್ಲಂತೂ ಮಾದಕ ವಸ್ತು ಬಳಕೆ ಎಷ್ಟು ವ್ಯಾಪಕವಾಗಿ ಹಬ್ಬಿದೆ ಅಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಆದಂತ ಎಷ್ಟೋ ಘಟನೆಗಳು ಅದಕ್ಕೆ ಈ ಮಾದಕ ವಸ್ತುಗಳ ಬಳಕೆಯೇ ಕಾರಣ ಅನ್ನೋದು ಪೊಲೀಸ್ ಇಲಾಖೆಯ ವರದಿಗಳೇ ಹೇಳ್ತಾ ಇದೆ. ಎಷ್ಟೋ ಕೊಲೆಗಳು ನಡೀತಾ ಇದೆ, ಗಲಾಟೆಗಳು, ಜಗಳಗಳು ಸಿಕ್ಕಾಪಟ್ಟೆ ನಡೀತಾ ಇದೆ. ಶಿವಮೊಗ್ಗ ಬಹುಶಃ ಎಲ್ಲಾ ಕಡೆನೂ ಇರ್ಬೋದು, ಅದು ಶಿವಮೊಗ್ಗದಲ್ಲಿ ನಮಗೆ ನೇರವಾಗಿ ಕಾಣ್ತಾ ಇರೋದನ್ನ ನಾವು ಅದನ್ನ ಹೇಳ್ಬೋದು. ಬಟ್ ಎಲ್ಲಾ ಕಡೆನೂ ಅದು ವ್ಯಾಪಕವಾಗಿದೆ. ಆದ್ರೆ ನಿಂತಿಲ್ಲ ಅದು. ಅಂದ್ರೆ ಮಾದಕ ವಸ್ತು ಯಾರು ಅದನ್ನ ಬಳಸ್ತಾರೆ, ಯಾರು ಅದನ್ನ ಸರಬರಾಜು ಮಾಡ್ತಾರೆ ಎಲ್ಲ ಗೊತ್ತಿದ್ರು ಸಹ ಕಠಿಣ ಕ್ರಮವನ್ನು ಕೈಗೊಳ್ಳಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಬಹಳ ಒಂದು ಆಶ್ಚರ್ಯಕರವಾದಂತ ವಿಷಯ. ಹಿಂದೆ ಜಿಲ್ಲಾಧಿಕಾರಿ ದಯಾನಂದ್ ಅವರಿದ್ದಾಗ ಒಂದು ಕ್ಯಾಂಪೇನ್ ಅನ್ನ ಮಾಡ್ಬೇಕು ಇದ್ರ ವಿರುದ್ಧವಾಗಿ ಅಂತ ಹೊರಟಿದ್ರು. ಆ ಸಂದರ್ಭದಲ್ಲಿ ಅವ್ರು ವರ್ಗಾವಣೆ ಆಯ್ತು. ಮತ್ತೆ ಕ್ಯಾಂಪೇನ್ ನಿರಂತರವಾಗಿ ನಡೀತಾನೆ ಇದೆ. ಆದ್ರೆ ನಿಯಂತ್ರಣಕ್ಕೆ ಮಾತ್ರ ಬರ್ತಾ ಇಲ್ಲ. ಆದ್ರೆ ಈ ಘಟನೆ ಏನಿದೆ, ಇದೊಂದು ಅನಿರೀಕ್ಷಿತವಾದಂತ ಘಟನೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇಲ್ಲಿ, ಆತರ ಜಗಳ ಏನಿದೆ ಅದು ಸಹ ಅನಿರೀಕ್ಷಿತ. ಸಂಕೇತ್ ಅಲ್ಲಿ ಬಂದಿದ್ದು ಸಹ ಅನಿರೀಕ್ಷಿತ. ಆತನ ಮೇಲೆ ಹಲ್ಲೆ ಆಗಿದ್ದು ಸಹ ಅನಿರೀಕ್ಷಿತ. ಪ್ರೈಮಾಫೇಸಿ ಇಲ್ಲಿ ಕಾಣ್ತಾ ಇದೆ. ಮತ್ತೆ SP ಅವರು ಮತ್ತೆ ಪೊಲೀಸ್ ಇಲಾಖೆಗೆ ಇದೇ ಅಭಿಪ್ರಾಯದಲ್ಲಿದೆ. ಇಲ್ಲಿ ಯಾವುದೇ ಪೂರ್ವ ಯೋಜಿತ ಸರ್ಚ್ ಇದ್ದಿಲ್ಲ. ಗಲಾಟೆ ಮಾಡ್ಬೇಕು, ಕೊಲೆ ಮಾಡ್ಬೇಕು ಅಂತ ಹೇಳಿ. ಬಹಳ ಮುಖ್ಯವಾಗಿ ಮಾರಕಾಸ್ತ್ರಗಳಿದ್ದಿಲ್ಲ. ಕೈ ಬಲಾಯಿಸಿ ಆದಂತ ಜಗಳ ಇದು. ಹಾಗಾಗಿ ಈ ಘಟನೆ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಯಾಕಂದ್ರೆ ಇಲ್ಲಿ ಒಂದು ರಾಜಕಾರಣವಾಗಿಯೂ ಸಹ ಶಿವಮೊಗ್ಗ ಬಹಳ ಸೂಕ್ಷ್ಮವಾದಂತ ಜಾಗ. ಅದರಲ್ಲೂ ಇಂತಹ ಘಟನೆಗಳು ನಡೆದಾಗ ಇನ್ನಷ್ಟು ಚರ್ಚೆ ನಡೆಯುತ್ತೆ. ಇಲ್ಲಿ ನೋಡಿ, ಶಿವಮೊಗ್ಗದಲ್ಲಿ ಒಂದ್ ಕಡೆ ಮಾರಿಕಾಂಬಾ ಜಾತ್ರೆ ನಡೀತಾ ಇದೆ. ಒಂದ್ ರೀತಿ ಮಾರಿಕಾಂಬೆ ಸೌಹಾರ್ದ ಮಾರಿಕಾಂಬೆ ಅಂತಾನೆ ಹೇಳ್ತಾರೆ. ಎಲ್ಲಾ ಧರ್ಮದವರು ಬಂದು ಆ ಮಾರಿಕಾಂಬೆ ದೇವಸ್ಥಾನದಲ್ಲಿ ಹರಕೆ ಹೋಗ್ತಾರೆ, ತಮ್ಮ ಮಾನಸಿಕವಾದ ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಇಡೀ ಊರು ಸಂಭ್ರಮಾಚರಣೆಯಲ್ಲಿದೆ. ಆದ್ರೆ ಊರಿಗೆ ಅಂಟಿಕೊಂಡಿರ್ತಕ್ಕಂತ ಈ ಸುಳೇಬೆಲು ಪ್ರದೇಶದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಹಾಗಾಗಿ ಇಡೀ ಶಿವಮೊಗ್ಗದಲ್ಲಿ ಒಂದು ರೀತಿ ಕಲಸು ಮೇಲೋಗರವಾದಂತ ಒಂದು ವಾತಾವರಣ ನಿರ್ಮಾಣವಾಗಿದೆ. ಹೊನ್ನಾಳಿ ಚಂದ್ರಶೇಖರ್ ಅವರಿ, ಈ ಬಿಜೆಪಿಯ ಕೆಲವು ನಾಯಕರುಗಳಿಗೆ ಸ್ವಲ್ಪ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ? ಒಂದು ಬೆಳೆದ ಮಗನನ್ನ ಕಳ್ಕೊಂಡಿದ್ದಾರೆ. ಅಂತ ಟೈಮಲ್ಲೂ ಹೋಗಿ ಅಲ್ಲಿ ಒಂದು ಹೆಣ ಬಿದ್ದಿದೆ, ಅದ್ರ ಮೇಲೂ ರಾಜಕೀಯ ಪ್ರತಿ ಬಾರಿ ಇದೇ ಆಗೋಯ್ತಾ? ಸ್ವಲ್ಪ ಅವ್ರಿಗೇನು ಅನ್ಸೋದೇ ಇಲ್ವಾ ಅಂತ ಬಹಳ ಬೇಸರ ಅನ್ಸುತ್ತೆ. ಕಾನೂನಿದೆ, ತಪ್ಪಾಗಿದೆ, ಅದಕ್ಕೆ ಕ್ರಮ ತಗೊಳತ್ತೆ ಸರ್ಕಾರ. ಕ್ರಮ ತಗೊಂಡಿಲ್ಲ ಅಂದ್ರೆ ಬೇರೆ ಮಾತು.
ಕ್ರಮ ತಗೊಳ್ದಿರೋ ಹೊತ್ತಿಗೆನೆ ಒಂದು ಹೋಗಿ ಇಂಥವ್ರು ಕೊಲೆ ಮಾಡಿದ್ದಾರೆ ಏನು ಅನ್ಸೋದೇ ಇಲ್ವಾ ಚನ್ನಬಸಪ್ಪ ತರದ ಶಾಸಕರಿಗೆ? ಚನ್ನಬಸಪ್ಪ ಅವರು ಬೆಳಗ್ಗೆನೆ ಹೋಗಿದ್ರು, ಅಲ್ಲಿ ಹೋಗಿ ಭೇಟಿ ಮಾಡಿದ್ರು, ಪೊಲೀಸರಿಗೆ ಹೇಳಿದ್ರು, ಆ ಹಿಂದೂಗಳ ಹೆಣವನ್ನ ಹೂರ್ಲಿಕ್ಕೆ ನೀವಿದಿರಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿ ಸತ್ತಂತ ಬಾಲಕ ಏನಿದಾನೆ ಆತ ಹಿಂದೂ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೆ ಆರೋಪಿಗಳು ಏನು 7 ಜನ ಅಪ್ರಾಪ್ತರು ಅವರೆಲ್ಲರೂ ಸಹ, ಅಂದ್ರೆ ಆ ಕೃತ್ಯದಲ್ಲಿ ಭಾಗಿಯಾದವರು ಅವರು ಮುಸ್ಲಿಂ ಸಮುದಾಯದವರೇ, ಅದರಲ್ಲೂ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇಡೀ ಘಟನೆಯಲ್ಲಿ ಎಲ್ಲಿಯೂ ಸಹ ಕೋಮು ಅಂಶ ಬಂದಿಲ್ಲ, ಧರ್ಮದ ಕಾರಣ ಇಲ್ವೇ ಇಲ್ಲ. ಅಲ್ಲಿ ಬಾಲಕರ ನಡುವೆ ಆದಂತ ಜಗಳ ಈ ರೀತಿ ಪರ್ಯಾವಸನವಾಗಿದೆ, ಒಂದು ಅಪರಾಧ ಕೃತ್ಯ ಅಲ್ಲಿ ನಡೆದಿದೆ. ಇಲ್ಲಿ ಅದನ್ನ ಕೋಮು ಆಂಗಲ್ ಇಂದ ನೋಡ್ತಕ್ಕಂತ ಯಾವುದೇ ಕಾರಣಗಳಿಲ್ಲ. ಆದ್ರೆ ಅವರಿಗೆ ಆಕ್ರೋಶ ಬಂದಿದೆ, ಅವರಿಗೆ ಒಬ್ಬ ನಮ್ಮ ಹಿಂದೂ ಬಾಲಕ ಒಬ್ಬ ಸಾವು ಕಂಡಿದ್ದಾನೆ ಅಂತ ಹೇಳಿ ಆಕ್ರೋಶ ಸಹಜವಾದ್ದೇ. ಆಯ್ತು, ಒಂದು ಸಾವಾಗಿದೆ, ಒಂದು ಕೊಲೆ ಆಗಿದೆ ಅಂದಾಗ ಆಕ್ರೋಶ ಬರ್ಲೇಬೇಕು. ಆದ್ರೆ ಇದಕ್ಕೆ ಈ ಬಣ್ಣವನ್ನು ಹಚ್ಚತಕ್ಕಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅಂತಹ ಉದ್ದೇಶದಿಂದನೇ ಆಗಿದ್ರೆ, ಒಂದು ಸಂಚನ್ನ ಮಾಡಿ ಆ ಕೊಲೆ ಆಗಿದೆ ಅಂತ ಅಂದ್ರೆ ಅದಕ್ಕೆ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ರೆ, ಅದಕ್ಕೆ ಯಾವ ರೀತಿ ಮರು ಪ್ರತಿಕ್ರಿಯೆ ಬರ್ತಿತ್ತೋ ಅದು ಬೇರೆ, ಅದು ಚರ್ಚೆನೇ ಬೇರೆ ಆಗತ್ತೆ. ಆದ್ರೆ ಇಲ್ಲಿ ಆ ತರದ ಯಾವುದೇ ಅಂಶಗಳು ಇಲ್ಲ ಅಂತ ಅಂದಾಗ ಇದನ್ನ ನೋಡ್ಬೇಕಾದಂತ ದೃಷ್ಟಿ ಬೇರೆ ಆಗತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಒಂದು ಹಿಂದೂ ಒಬ್ಬ ಬಾಲಕ ಒಬ್ಬ ಸತ್ತ ಅನ್ನೋದು ಬೇರೆ ಬೇರೆ ತರದ ಸಂದೇಶಗಳನ್ನ ಸಮಾಜದಲ್ಲಿ ಕೊಟ್ಟು ಅದು ಬೇರೆ ಬೇರೆ ತರದ ಅಶಾಂತಿಗೆ ಕಾರಣವಾಗಬಾರ್ದು. ಶಿವಮೊಗ್ಗ ಓಕೆ. ಇಂತಹ ಘಟನೆಗಳನ್ನ ಬಹಳಷ್ಟು ನೋಡ್ಬಿಟ್ಟಿದೆ. ಹಾಗಾಗಿ ಶಿವಮೊಗ್ಗ ಮತ್ತೆ ಅಂತಹ ಘಟನೆಗಳನ್ನ ನೋಡೋದು ಜನರಿಗೂ ಸಹ ಇಷ್ಟ ಇಲ್ಲ. ಎಸ್ ಸರ್, ಹರ್ಷ ಹತ್ಯೆ ಆದ ಸಂದರ್ಭದಲ್ಲೂ ಇದೇ ಮಾದಕ ವಸ್ತುಗಳ ಬಗ್ಗೆ ಕೇಳಿ ಬಂದಿತ್ತು. ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳೋದಾದ್ರೆ, ಇತ್ತೀಚಿನ ಕೆಲವು ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ರೆ ರಾಜ್ಯದಲ್ಲಿ ದೊಡ್ಡದಾದ ಯಾವುದೋ ಒಂದು ಅಂದ್ರೆ ಕಾಯ್ತಾ ಇದೆಯಾ ಒಂದು ವರ್ಗ ಅಥವಾ ಒಂದು ಅಂದ್ರೆ ಯಾರೋ ಒಂದು ಸೆಕ್ಷನ್ ಕಾಯ್ತಾ ಇದೆ ಅನ್ನೋ ಅಂತ ಅನ್ಸುತ್ತಾ ನಿಮ್ಗೆ? ಚಿಕ್ಕಮಗಳೂರಿನಲ್ಲಿ ಅಲ್ಲಿ ಯಾವುದೋ ಒಂದು ಮನೆ ಮೇಲೆ ಕಲ್ಲು ತೂರಾಟ ಆಯ್ತು, ಅಲ್ಲಿ ಮಾಧ್ಯಮಗಳು ಬಹಳ ದೊಡ್ಡದಾಗಿ ಹೇಳಿದ್ರು, ಕೊನೆಗೆ ಅದನ್ನ ಬಂಧಿಸಿ ಆದ ನಂತರದಲ್ಲಿ ಅದು ಮುಗಿದೋಯ್ತು. ಬಾಗಲಕೋಟೆ ಘಟನೆಯನ್ನ ನೋಡ್ತೀರಿ, ಈಗ ಶಿವಮೊಗ್ಗ ಘಟನೆ ಇರ್ಬೋದು. ಅಂದ್ರೆ ಚುನಾವಣೆಗೆ 2 ವರ್ಷ ಇದೆ. ಈ ಹೊತ್ತಲ್ಲಿ ಅಲ್ಲಲ್ಲಿ ಶುರುವಾಗ್ತಿದೆ. ಎಲ್ಲಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಆಗಿಸ್ಲೇಬೇಕು ಅನ್ನುವಂತ ಒಂದು ಹುನ್ನಾರ ಕೂಡ ಇದೆಲ್ಲದರ ಹಿಂದೆ ಕಾಣ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲ, ಬಿಜೆಪಿ ಮತ್ತೆ ಬಿಜೆಪಿ ರೀತಿಯ ಮನಸ್ಥಿತಿಯನ್ನು ಹೊಂದಂತ ಪಕ್ಷಗಳು, ರಾಜಕೀಯ ಪಕ್ಷಗಳು ಮತ್ತೆ ರಾಜಕೀಯ ವರ್ಗ ಏನಿದೆ, ಇಂತಹ ಘಟನೆಗೆ ಅವರು ಕಾಯ್ತಾ ಇರ್ತಾರೆ. ಅದು ಹಿಂದಿನ ಹಲವು ಘಟನೆಗಳಲ್ಲಿ ಅದು ಪ್ರೂವ್ ಆಗಿದೆ. ಏನು ಸುಮ್ನೆ ಅವರು ಒಂದು ಅಚಾನಕ್ ಆಗಿ ಒಂದು ಮಾತಾಡ್ತಾರೆ, ಹೇಳಿಕೆ ಕೊಡ್ತಾರೆ ಅಂತ ಅಲ್ಲ, ಬಹಳಷ್ಟು ಸಂದರ್ಭದಲ್ಲಿ ಪ್ರೂವ್ ಆಗಿದೆ. ಮತ್ತು ಅದು ಇಂಥ ಘಟನೆ ನಡೆದಂತ ಎಲ್ಲಾ ಸಮಯದಲ್ಲೂ ಅದು ಬಿಜೆಪಿಗೆ ಲಾಭದಾಯಕವಾಗಿನೇ ಇದೆ. ಅದು ಸಮಾಜದ ದುರದೃಷ್ಟ ಅದು. ಹಾಗಾಗಿ ಈ ಘಟನೆಯನ್ನ ಆ ರೀತಿ ತಿರುಗಿಸೋಕೆ ಪ್ರಯತ್ನ ಮಾಡಬಾರ್ದು. ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಆಗ್ಲೇನೆ ಮೆನ್ಷನ್ ಮಾಡ್ಬೇಕಿತ್ತು, ಏನಂದ್ರೆ ಏನು ಆ ಸಂಕೇತ್, ಆ ಬಾಲಕ ಅಲ್ಲಿ ಗಾಯಗೊಂಡು ಬಿದ್ದಿದ್ದ ಇನ್ನೊಬ್ಬ ಹುಡುಗ ಏನಿದ್ದ, ಅವನು ಅಂದ್ರೆ ಯಾರ ನಡುವೆ ಕ್ರಿಕೆಟ್ ಜಗಳ ಆಗಿತ್ತೋ ಆತ ಹೋಗಿ ಒಂದು ಮಾಹಿತಿಯನ್ನ ಕೊಡ್ತಾನೆ. ತಕ್ಷಣ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಎಲ್ಲಾ ಸಮುದಾಯದವರು ಇದ್ರು. ಮತ್ತು ಆತನ ಸಾವಾಗಿದೆ ಅಂತ ಗೊತ್ತಾದಾಗ, ಮತ್ತೆ ಮಾರ್ಚರಿಯಲ್ಲಿ ಅವನ ಬಾಲಕನ ಪಾರ್ಥಿವ ಶರೀರ ಇದ್ದಾಗ ಅಲ್ಲಿಯೂ ಸಹ ಆ ಊರಿನ ಎಲ್ಲ ಸಮುದಾಯದವರು ಇದ್ರು. ಮತ್ತೆ ಆ ಎಲ್ಲಾ ಸಮುದಾಯದವರು ಹೇಳ್ತಾ ಇದ್ದಿದ್ದು ಏನಂದ್ರೆ, ನಾವು ಬಹಳ ಅನ್ಯೋನ್ಯವಾಗಿದ್ದೀವಿ, ನಮಗೆ ಈ ತರದ ಘಟನೆ ನಡಿಬಾರ್ದಿತ್ತು ನಮ್ಮೂರಲ್ಲಿ, ನಮ್ಮ ಮಧ್ಯೆ ಯಾವುದೇ ಸಮಸ್ಯೆಗಳಿಲ್ಲ, ನಾವು ಒಂದೇ ಊರಲ್ಲಿರೋರು, ಅಕ್ಕಪಕ್ಕದಲ್ಲಿ ಇರೋರು, ನಮಗೆ ಈ ತರದ ಯಾವುದು ಸಹ ನಿರೀಕ್ಷೆ ಇಲ್ಲ, ನಾವ್ ಯಾವ್ದನ್ನು ಮಾಡೋದಿಲ್ಲ, ಆಗ್ಬಾರ್ದಿತ್ತು ಘಟನೆ ಅಂತ ಹೇಳ್ತಾರೆ. ಮತ್ತು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರಿಗೆ ಕಾನೂನಿನ ಪ್ರಕಾರ ಯಾವ ಶಿಕ್ಷೆ ಕೊಡ್ಬೇಕು ಅದನ್ನ ಸರ್ಕಾರ ಕೊಡ್ಲಿ ಅನ್ನುವಂತ ಮಾತನ್ನು ಸಹ ಅವರು ಸ್ಪಷ್ಟವಾಗಿನೇ ಅವ್ರು ಹೇಳಿದ್ದಾರೆ. ಅಂದ್ರೆ ಊರಿಗೆ ಬೇಡ ಇದು, ಆ ಊರಿನಲ್ಲಿ ಏನ್ ಅಕ್ಕಪಕ್ಕ ಇದ್ದಾರೆ, ಅಲ್ಲೇನು ಜನಗಳಿದ್ದಾರೆ, ಅವ್ರಿಗೆ ಯಾರಿಗೂ ಸಹ ಸುಳೇಬ ಇಲ್ಲ, ಯಾರಿಗೂ ಸಹ ಇಂತಹ ಘಟನೆ ಅವ್ರೇನು ಸ್ವಾಗತ ಮಾಡಿಲ್ಲ, ಒಳಗೆ ಖುಷಿನೂ ಸಹ ಪಟ್ಟಿಲ್ಲ. ಅವ್ರಿಗೆ ಯಾರಿಗೂ ಈ ಘಟನೆ ಬೇಡ ಆಗಿದೆ. ಅವ್ರು ನಿಂತ್ಕೊಂಡು ಹೇಳ್ತಾ ಇದ್ರೆ ನಮಗೆ ಇದು ಬೇಡ ಆಗಿತ್ತು, ನಾವು ಅನ್ಯೋನ್ಯವಾಗಿದ್ದೀವಿ, ಅಣ್ಣ ತಮ್ಮದ್ರ ತರ ಇದ್ದೇವೆ ಅಂತ ಹೇಳಿ. ಆದ್ರೆ ಇಲ್ಲಿ ಮಾತಾಡೋರು ಯಾರು? ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಇಂತ ಮಾತಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ? ಬರೀ ಅದು ಪರಿಣಾಮ ಸುಳ್ಳೆಬೆಲೆಲ್ಲ ಆಗೋದಿಲ್ಲ, ಅದು ಇಡೀ ಶಿವಮೊಗ್ಗ ಆಗುತ್ತೆ, ಮಲ್ನಾಡ್ ಆಗುತ್ತೆ. ಮತ್ ಇಂತ ಎಲ್ಲಾ ಘಟನೆಗಳು ಒಗ್ಗೂಡಿದ್ರೆ ಮತ್ತೆ ಇನ್ನೊಂದು ಬೇರೆ ತರದ್ ಏನಾದ್ರು ಆಗ್ಬೋದು. ಇದು ನಿಜವಾದ ರಾಜಕಾರಣ ಅಲ್ಲ. ಯಾವ ಚನ್ನಬಸಪ್ಪ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಂತ ರಾಜಕಾರಣಕ್ಕೆ ಅವ್ರು ಕೈ ಹಾಕ್ಬಾರ್ದು. ಇದು ಆ ಊರಿನ ಎಲ್ಲರ ಅಭಿಪ್ರಾಯ ಇದು. ಎಲ್ರೂ ಒಟ್ಟಾಗಿ ಹೇಳಿದ್ರು ನಮಗೆ ಗಲಾಟೆ ಬೇಡ, ನಮಗೆ ಜಗಳ ಬೇಡ, ನಾವು ಅನ್ಯೋನ್ಯವಾಗಿದ್ದೀವಿ. ಈ ಏನು ಕೃತ್ಯ ಆಗಿದೆ, ಈ ಕೃತ್ಯದಲ್ಲಿ ಯಾರು ಅಪರಾಧಿಗಳು ಅಂತ ಆಗಿದ್ದಾರೆ, ಅವ್ರ ಅಪ್ರಾಪ್ತರೋ ಏನೋ, ಅವ್ರ ಬಗ್ಗೆ ಏನ್ ಕ್ರಮ ತಗೋತಾರೋ ತಗೊಳ್ಳಿ. ಅವ್ರು ಗಾಂಜಾ ತಗೊಂಡಿದ್ರ ಅದ್ರ ಪರೀಕ್ಷೆಯಲ್ಲಿ ಪ್ರೂವ್ ಆಗತ್ತ, ಅದೇನ್ ಶಿಕ್ಷೆ ಆಗತ್ತೆ ಆಗ್ಲಿ.
ಯಾರು ಸಹ ಸರಿ. ಒಂದು ಧರ್ಮ ಅಥವಾ ಒಂದು ಜಾತಿ ಅಂತ ಯಾರು ಸಹ ಈ ಅಭಿಪ್ರಾಯವನ್ನು ಹೇಳಿಲ್ಲ. ಇಂಥ ಮಾತುಗಳನ್ನ ರಾಜಕಾರಣಿಗಳು ನಿಜವಾಗ್ಲೂ ತಿಳಿಸ್ಕೋಬೇಕಾಗಿದೆ. ಖಂಡಿತವಾಗ್ಲೂ. ಆದ್ರೆ ಅದೇ ರಾಜಕೀಯ ಮತ್ತು ರಾಜಕೀಯದ ಆಹಾರ ಆಗಿರುವಾಗ ಅದನ್ನ ಬಿಟ್ಟು ಬಿಜೆಪಿ ಇದೆ ಅಂತ ಅನ್ಸೋದಿಲ್ಲ. ಅದು ಬಹಳ ದುರದೃಷ್ಟಕರ. ಹೊನ್ನಾಳಿ ಚಂದ್ರಶೇಖರ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.